ನೋಡಿ, ಒಂದು ಕಾಲ್ ಗಂಟೆ ಅರ್ಧ ಗಂಟೆಯಲ್ಲಿ ಪ್ರೋಗ್ರಾಮ್ ಮುಗಿಸ್ತೀವಿ. ನೀವೆಲ್ಲ ಎಂಜಾಯ್ ಮಾಡ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇದೆ. ನಿಮ್ ಎಂಜಾಯ್ಮೆಂಟ್ ಯಾರು ತೊಂದರೆ ಕೊಡಲ್ಲ. ಅತಿ ಬೇಗನೆ ನಮ್ ಪ್ರೋಗ್ರಾಮ್ ಅನ್ನ ಮುಗಿಸ್ಬಿಡ್ತೀವಿ. ನೀವು ಬಹಳ ಎಂಜಾಯ್ ಮಾಡಿ, ನಮಗೂ ಸಂತೋಷ ಆಗ್ತಾ ಇದೆ. ಈ ಎಚ್ ಕೋಡಹಳ್ಳಿಯಲ್ಲಿ ನಂದು 2ನೇ ವರ್ಷ ಇದು ಆರ್ಕೆಸ್ಟ್ರಾ ಮನೋರಂಜನೆ ಕಾರ್ಯಕ್ರಮ. ಲಾಸ್ಟ್ ಇಯರ್ ಕೂಡ ಇದೇ ಸ್ಟೇಜ್ ಅಲ್ಲಿ ಹಾಕಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾರ್ಗದರ್ಶಿಗಳು, ನನ್ನ ಗುರುಗಳು, ಕೋಮಲ್ನ ನಿರ್ದೇಶಕರು ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜನ್ ಅವರೇ, ಮತ್ತೊಬ್ಬರು ನಿಶಬ್ದವಾಗಿರ್ಬೇಕು, ಬರೀ ಹುಷಾರಲ್ಲಿ, ಮತ್ತೊಬ್ಬರು ನನ್ನ ಅಣ್ಣನ ಸಮಾನರಾದ ಬಿ.ವಿ. ಶಾಮಣ್ಣ ಅವರೇ, ಮತ್ತೊಬ್ಬರು ನಮ್ಮ ಹಿರಿಯ ವಕೀಲರು, ನನ್ನ ಅಣ್ಣನ ಸಮಾನರಾದ ಎಂ.ಎಸ್. ಶ್ರೀನಿವಾಸ ರೆಡ್ಡಿ ಅನ್ನವರೇ, ಸಮಯ ಅಭಾವದಿಂದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯಮಾನ್ರೆ, ಮುಖ್ಯವಾಗಿ ಹೆಬ್ಬನಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಬೈರ್ಕೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಹೆಬ್ಬನಿ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರುಗಳು, ಮುಸ್ಟೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಎಲ್ಲರಿಗೂ ನಮಸ್ಕರಿಸುತ್ತಾ, ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ನೀವು ಯುವಕರು, ಎಚ್ ಕೋಡಹಳ್ಳಿ ಅವರ ಎಲ್ಲರಿಗೂ ನಮಸ್ಕರಿಸುತ್ತಾ, ನಮ್ಮ ಮಾಧ್ಯಮ ಸ್ನೇಹಿತರು, ಮುಖ್ಯವಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ಬಹಳ ಧನ್ಯವಾದಗಳನ್ನ ತಿಳಿಸುತ್ತಾ, ಏನು ನಾನು ಕೊಲ್ಲಾಲಿಯಲ್ಲಿ ಹುಟ್ಟಿರ್ಬೋದು, ಆದ್ರೆ ನಾನು ಬೆಳೆದಿರುವುದೆಲ್ಲ ಎಚ್ ಕೋಡಹಳ್ಳಿಯಲ್ಲಿ. ಇದುವರೆಗೂ ಕೂಡ ಮೊನ್ನೆ ತನಕ ಕೂಡ ನಮ್ಮ ಮನೆ ಕೂಡ ಇಲ್ಲೇ ಇತ್ತು. ನಾನು ಬೆಳೆದಿರೋದು ಎಚ್ ಕೋಡಹಳ್ಳಿಯಲ್ಲೇ. ಅದಕ್ಕೆ ನನಗೆ ಕೋಡಿಹಳ್ಳಿ ಸಂಬಂಧ ಯಾವ ತರ ಇದೆ ಅಂತಂದ್ರೆ, ಒಂದು SC ಕಾಲೋನಿಯವರು ಕೂಡ ನನ್ನನ್ನು ಮಾತಾಡಿಸುವಾಗ, ನನ್ನನ್ನಾಗ್ಲಿ ನಮ್ಮ ತಂದೆಯವ್ರನ್ನಾಗ್ಲಿ ಮಾತಾಡಿಸುವಾಗ ಮಾಮ ಅಂತ ಕರೀತಾರೆ. ಯಾವುದೇ ಆ ತರ ಸಂಬಂಧ ಇದು ಜಾಗ ನಂದಿದು ಎಚ್ ಕೋಡಹಳ್ಳಿಯಲ್ಲಿ. ಮೊನ್ನೆ ಹೆಬ್ಬನಿಯಲ್ಲಿ ಆರ್ಕೆಸ್ಟ್ರಾ ನಡೆಸುವಾಗ ಒಬ್ಬ ವ್ಯಕ್ತಿ ಮಾತಾಡ್ತಾರೆ, ರೋಟರಿ ಸಂಸ್ಥೆಯಿಂದ ಎಲ್ಲಾ ಉಪಕರಣಗಳೆಲ್ಲ ಫ್ರೀಯಾಗಿ ತಂದು ಕೊಡ್ತಾ ಇದ್ದಾರೆ ಅಂತ. ರೋಟರಿ ಸಂಸ್ಥೆಯಲ್ಲಿ ತುಂಬಾ ಕೆಲಸ ಮಾಡಿರೋರಿದ್ದಾರೆ. ಇದೇ ಸ್ಟೇಜ್ ಅಲ್ಲಿ ಕೂಡ ನಮ್ಮ ವೆಂಕಟಗಿರಿಯಪ್ಪನವರು, ಎಂ.ಎಸ್. ಶ್ರೀನಿವಾಸ ರೆಡ್ಡಿ ಅನ್ನವರು, ನಮ್ಮ ನಾಗರಾಜನ್ ಅವರು ರೋಟರಿ ಸಂಸ್ಥೆಯನ್ನ ಉಳಿಸಿರ್ತಕ್ಕಂಥವ್ರು. ಮುಳ್ಬಾಗಿಲಲ್ಲಿ 1.5 ಕೋಟಿ ಬೆಲೆ ಬಾಳುವ ಬಿಲ್ಡಿಂಗ್ ಅನ್ನ ರೋಟರಿ ಸಂಸ್ಥೆಯಲ್ಲಿ ಉಳಿಸಿರ್ತಕ್ಕಂಥವ್ರು ನಮ್ಮ ನಾಗರಾಜನ್ ಅವರು. ಆ ಸಂಸ್ಥೆಗೆ ಡೋನರ್ಸ್ ಬೇಕೇ ಬೇಕು. ಯಾವುದೇ ಕೊಳ್ಳಿ, ಈಗ ಮೊನ್ನೆ ಸೈಕಲ್ ಕೊಟ್ವಿ, ಸೈಕಲ್ 2 ನಮ್ಮ ಹೆಬ್ಬನಿ ಪಂಚಾಯತಿ ಹೈಸ್ಕೂಲ್ಗೆ 2 ಹೈಸ್ಕೂಲ್ಗೆ ಸೈಕಲ್ ಅನ್ನು ವಿತರಣೆ ಮಾಡಿದ್ವಿ. ಬಟ್ ಸೈಕಲ್ ವಿತರಣೆ ಮಾಡಬೇಕು ಅಂತಂದ್ರೆ ಒಂದು ಡೋನರ್ ಬೇಕು. ಒಂದು ಸೈಕಲ್ಗೆ 2,000 ರೂಪಾಯಿ ನಾವು ಕೊಟ್ರೆ 2,000 ರೂಪಾಯಿ ಸಂಸ್ಥೆ ಕೊಡ್ತದೆ. ಆವಾಗ 20 ಸೈಕಲ್ಗೆ 40,000 ಕೊಟ್ಬಿಟ್ಟು ನಾನು ಹೆಬ್ಬನಿ 2 ಹೈಸ್ಕೂಲ್ ಅವ್ರಿಗೂ ಸೈಕಲ್ ಅನ್ನ ನಮ್ಮ ಬಡ ವಿದ್ಯಾರ್ಥಿಗೆ, ನಮ್ಮ ಪಂಚಾಯತಿಗೆ ಸೇರಿರ್ತಕ್ಕಂಥವರಿಗೆ ವಿತರಣೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾನು 4,60,000 ಚೆಕ್ ಅನ್ನು ಕೂಡ ನಮ್ಮ ರೋಟರಿ ಸಂಸ್ಥೆಗೆ ನಮ್ಮ ನಾಗರಾಜನ ಅಧ್ಯಕ್ಷತೆಯಲ್ಲಿ ಕೊಟ್ಟಿದ್ದೀನಿ. ಏಕಂತಂದ್ರೆ ಕಾಮಧೇನು ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಏನು ಹಸುಗಳ ವಿತರಣೆ ಬಂದಿದೆ, ಹಸುಗಳ ವಿತರಣೆ ನಮ್ಮ ಪಂಚಾಯತಿಯಲ್ಲಿ ನಾನು ಕೊಡುವ ಮುಗಿದೀನಿ. ಮುಂದಿನ ದಿನಗಳಲ್ಲಿ 16 ಹಸುಗಳನ್ನ ನಮ್ಮ ಪಂಚಾಯತಿಗೆ ಕೊಡ್ತಾ ಇದ್ದೀನಿ. ಅದಕ್ಕೆ ಕೂಡ ಒಂದು ಹಸುಗೆ 30,000 ರೂಪಾಯಿ ನಾವು ಪೇ ಮಾಡಿದ್ರೆ 35,000 ರೂಪಾಯಿ ರೋಟರಿ ಕೊಡ್ತದೆ. ರೋಟರಿ ಯಾವುದು ಕೊಡಲ್ಲ, ಯಾವುದು ಫ್ರೀ ಆಗಿ ಕೊಡಲ್ಲ. ನಾವು ಡೋನರ್ ಇದ್ರೆ ರೋಟರಿ ಒಂದು ಒಳ್ಳೆ ಸಂಸ್ಥೆನೆ. ಎಷ್ಟು ಡೋನರ್ಸ್ ಇದೆ. ಈಗ ಮೊನ್ನೆ ನಮ್ಮ ರೋಟರಿ ಅಧ್ಯಕ್ಷರು ಬಂದ್ಬಿಟ್ಟು ಒಂದು ಮೆಸೇಜ್ ಹಾಕಿದ್ರು, ಹಸುಗಳು ಬಂದಿದೆ ಮೆಸೇಜ್ ಹಾಕಿದ್ದಾಗ 13 ಹಸು ನೀವು ಯಾರಾದ್ರೂ ತಗೊಳಂಗಿದ್ರೆ ತಗೊಳ್ಳಿ, ಇಲ್ಲ ಅಂತಂದ್ರೆ 1 ವಾರ ನೋಡ್ಬಿಟ್ಟು ಮುಳಬಾಗಿಲು ತಾಲೂಕಿಗೆ ಕ್ಲಬ್ ಬಂದಿರ್ತಕ್ಕಂಥ ಹಸುಗಳು ಬೇರೆ ತಾಲೂಕಿಗೆ ಹೋಗ್ಬಿಡ್ತದೆ ಅಂತಂದ್ರು. ಇಮ್ಮಿಡಿಯೇಟ್ ನಮ್ಮ ಅಧ್ಯಕ್ಷರು ನಮ್ಮ ನಾಗರಾಜನ್ ಅವ್ರ ಹತ್ರ ಮಾತುಕತೆ ನಡೆಸಿ ನಾನು ಕೂಡ ಸಹಾಯ ಮಾಡ್ತೀನಿ. ಒಂದು ಹಸು ಕೂಡ ಬೇರೆ ಕ್ಲಬ್ಗೆ ಹೋಗ್ಬಾರ್ದು, ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಸೇರ್ಬೇಕು ಅಂತ ಹೇಳಿ ನಮ್ಮ ಅಣ್ಣವ್ರು ಹೇಳಿದಾಗ
13 ಮತ್ತು ಮೊದಲೇ ನಾನು 4 ಹಸುಗಳನ್ನು ಬುಕ್ ಮಾಡಿದ್ದೆ, 17 ಹಸುಗಳನ್ನು ಕೂಡ ನಾನು ಬುಕ್ ಮಾಡಿದೀವಿ ನಮ್ಮ ಪಂಚಾಯತಿಗೆ ಸೇರಿಸ್ತಕ್ಕಂಥದ್ದನ್ನ. ಸ್ನೇಹಿತರೆ, ಇವೆಲ್ಲ ಕೂಡ ಯಾವುದು ಮಾತಾಡುವಾಗ ಮಾತನ್ನ ನಾಲಿಗೆ ಅರ್ಬಿಡಬಾರ್ದು. ಯಾವುದು ಸತ್ಯ ಇದ್ರೆ ಅದನ್ನು ಮಾತ್ರ ಹೇಳ್ಬೇಕು ಅಂತ ಹೇಳ್ತಾ, ಮುಖ್ಯವಾಗಿ ನಿನ್ನೆ 22ನೇ ತಾರೀಕು 21ನೇ ತಾರೀಕು ಎಬ್ನಿಯಲ್ ಆರ್ಕೆಸ್ಟ್ರಾ ಮತ್ತು ನಿನ್ನೆ ದಿವಸ ಬಹಳ ಅದ್ಭುತವಾಗಿ ಮುಷ್ಟೂರ್ ಆರ್ಕೆಸ್ಟ್ರಾ ನಡೀತು. ಈಗ 3ನೇದಾಗಿ ಕೋಡಿಯಲ್ಲಿ ನಡೀತಾ ಇದೆ. ಮತ್ತೆ ಇದಕ್ಕೆಲ್ಲ ನಮ್ಮ ನಾಗರಾಜನ್ನವರು, ಶ್ಯಾಮಣ್ಣವರು, ನಮ್ಮ ಶ್ರೀನಿವಾಸ ರೆಡ್ಡಿ ಅನ್ನವರು ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ಅವ್ರು ಬಂದು ನನ್ನ 3 ಕಾರ್ಯಕ್ರಮಗಳಲ್ಲಿ ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರಾದ್ರು. ಇನ್ನು ಉಳಿದ ನಮ್ಮ ನಾಯಕರೆಲ್ಲರೂ ಕೂಡ ಇದಕ್ಕೆ ಸಹಕರಿಸಿ 3 ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿದ್ದಕ್ಕೆ ಅವ್ರಿಗೆ ನನಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಅದೇ ತರ ಕೋಡಿಹಳ್ಳಿ ಗ್ರಾಮದ ಯುವಕರು ಕೂಡ ನೀವೆಲ್ಲ ಮನೋರಂಜನೆ ಕಾರ್ಯಕ್ರಮ ಬಂದಿದ್ದೀರಾ, ಎಂಜಾಯ್ ಮಾಡಿ ನೀವೆಲ್ಲರೂ ಕೂಡ ಹೋಗ್ಬೇಕು ಅಂತ ಹೇಳಿ ಈ ಗುರು ಎಂಟರ್ಟೈನರ್ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ನಮ್ಮ ಪೊಲೀಸ್ ಸಿಬ್ಬಂದಿಗೂ ಧನ್ಯವಾದಗಳು. ಇದೇ ತರ 3 ದಿವಸದಿಂದ ರೆಗ್ಯುಲರ್ ಆಗಿ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಬಂದು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಒಂದ್ಸತ್ತ ಈ ಅವಕಾಶಕ್ಕೆ ನಿಮ್ಮೆಲ್ಲರಿಗೂ ಒಂದ್ಸತ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಮದಲ್ಲಿ ಇವತ್ತು ಅವರ ಮನದಾಳದ ಮಾತನ್ನ ಎಲ್ರಿಗೂ ವಿವರಿಸಿ ತಮ್ಮ ಸಮಾಜ ಸೇವೆ ಹೀಗೆ ಮುಂದುವರಲಿ ಅಂತ ಈ ಭಾಷಣ ಮಾಡಿದಂತ ನಮ್ಮ ಪ್ರಭಾಕರನ್ ಅವರಿಗೆ ಗ್ರಾಮಸ್ಥರ ಪರವಾಗಿ ಧನ್ಯವಾದ ಹೇಳ್ತಾ, ಅದೇ ರೀತಿ ಈಗ